ಪ್ರತೀಕ್ಗೆ ಒಂದು ಪ್ರ್ಯಾಂಕ್ ತರ ಮಾಡೋಣ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ ಅಮ್ಮ. ಪ್ರತೀಕ್ ಶರ್ಟ್ ಪ್ಯಾಂಟ್ ನನ್ಗೆ ಆಗಲ್ಲ. ಬಾಯ್ ಬಾಯ್ ಬಾಯ್. ಏನಾಯ್ತು? ಅಮ್ಮಂಗೆ ಮೈಕ್ ಹಾಕಿದ್ದೀನಿ. ಸರಿ ಬೇರೆ ಬಂದ್ರು ಬೇಡ ಬೇಡ ಅಂತ ಯಾಕೆ ಹೋಗಕ್ಕಾಗಲ್ಲ? ಸೂಪರ್ ಆಗೈತೆ, ಹೋಗ್ಬೋದು. ಸರಿ ಆ ಅಪ್ಪನ ತೋರಿಸಿ ಅಪ್ಪನಿಗೆ. ಓ ಧೈರ್ಯವಾಗಿ ಕರ್ಕೊಂಡು ಹೋಗು. ಹೌದಾ? ಏನಾದ್ರೂ ಮಾಡಿದಕ್ಕೆ ತುಂಬಾ 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 ಧನ್ಯವಾದಗಳು. ಅಣ್ಣಂಗೂ ಮಾಡಿದ್ವಿ. ಪ್ರತೀಕ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರಪ್ಪ ಪಾಪ. ಅವ್ನು ನನ್ನ ಹೆಂಡತಿಗನು ಅವನೇ ಒಪ್ಕೊಳ್ಳೋದು. ಕರೆಕ್ಟ್. ಇಲ್ಲ, ಈ ವಯಸ್ಸಲ್ಲ. ನಮ್ಗೆಲ್ಲ ಸೀರೆ ಚೂಡಿದಾರ. ಓಕೆ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಏನಿವತ್ತು ನಾನು ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಪ್ರತೀಕ್ಗೆ ಒಂದು ಪ್ರ್ಯಾಂಕ್ ಥರ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ವಿಷಯನ ಸ್ಟಾರ್ಟೇ ಮಾಡಿಬಿಡ್ತೀನಿ ಬನ್ನಿ. ಇನ್ನು ಮತ್ತೆ ಕೂತಿದ್ದಾರೆ. ಅಮ್ಮ ತಗೊಳ್ಳಿ, ಮೈಕ್ ಹಾಕ್ಕೊಳ್ಳಿ. ಏನಂತ ನಾನು ನಿಮ್ಗೊಂದು ಕೇಳ್ತೀನಿ, ಹೇಳಬೇಕು. ವಿಷಯ ಏನಂತಂದರೆ, ನೀವು ಇದುವರೆಗೂ ನಾನು ನೋಡಿಲ್ಲ ಮಾಡರ್ನಾಗಿ ಡ್ರೆಸ್ ಆಗಿರೋದು, ಪ್ರತೀಕ್ ಕೂಡ ನೋಡಿಲ್ಲ. ನಾನು ನಿಮಗೆ ಮಾಡರ್ನಾಗಿ ಡ್ರೆಸ್ ಮಾಡಿಬಿಟ್ಟು ನಾವಿಬ್ಬರು ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಪ್ರತೀಕ್ ಅವ್ರಿಗೆ ಹೇಳ್ತೀನಿ. ಪ್ರತೀಕ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಈಗ ಟಾಸ್ಕ್. ಓಕೆನಾ? ನಿಮಗೆ ನೀವು ಓಕೆನಾ? ರೆಡಿ ಆಗ್ತೀರಾ? ಹಂಗೆ ಚೆನ್ನಾಗಿರುತ್ತೆ ಅಮ್ಮ. ನೋಡೋಣ. ನನಗೆ ಬಟ್ಟೆ ಯಾವ ಥರ ಹಾಕ್ಸೋದು ಅಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಹೋಗ್ಬಿಟ್ಟು ಪ್ರತೀಕ್ದು ಒಂದು ಶರ್ಟು ಪ್ಯಾಂಟ್ ಎತ್ಕೊಂಡ್ಬಂದಿದ್ದೀನಿ. ಪ್ರತೀಕ್ ಶರ್ಟ್ ಪ್ಯಾಂಟ್ ನನ್ಗೆ ಆಗಲ್ಲ. ಆಗುತ್ತೆ ಆಗಲ್ಲ ರೇ. ಆಗುತ್ತೆ ಅಮ್ಮ, ಎಕ್ಸ್ಪೆಂಡ್ ಆಗುತ್ತೆ ಇದು ನೋಡಿ. ಹಾಂ, ಸರಿ. ಇದೆರಡು ಹಾಕ್ಕೊಂಡು ಶೇಡ್ಸ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ನಾವಿಬ್ರು ಇನ್ನೇನೋ ಆಚೆ ಹೋಗ್ತಾ ಇದ್ದೀವಿ ಅನ್ನೋ ಥರ. ಸೊ ಇದು ವಿಷಯ. ನೋಡೋಣ ಪ್ರತೀಕ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ರೆಡಿನಾ? ರೆಡಿ. ನನ್ಗೆ ಆಗಲ್ವೇ? ಆಗುತ್ತೆ. ನಾನು ದಡಿಯ ಕಣೆ. ಇಲ್ಲ ಅಮ್ಮ, ಆಗುತ್ತೆ, ಟ್ರೈ ಮಾಡಿ. ಓಕೆ, ನೋಡೋಣ ಪ್ರತೀಕ್ ವಾವ್ ಚೆನ್ನಾಗಿದೆ ಅಂತಾರ ಅಥವಾ ಯಾವತ್ತೂ ನೋಡಿಲ್ಲ ಅವ್ರ ತಾಯಿಯವ್ರನ್ನ ಈ ಥರ. ಪ್ರತೀಕು ನಾನು ಎಕ್ಸೈಟೆಡ್ ಆಗಿದ್ದೀನಿ. ಮತ್ತೆ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಈ ಪ್ರತೀಕ್ ಅಂತ. ಸೋಫಾರ್ ವೀಡಿಯೋಸ್ ಎಲ್ಲ ಹೇಗೆ ಬರ್ತದೆ ಅಂತ ಕಮೆಂಟ್ ಮಾಡಿ. ಹಾಗೆ ಆನವ್ ಮಲ್ಕೊಂಡಿದ್ದಾನೆ. ವಾವ್, ಬನ್ನಿ ಬನ್ನಿ ಈ ಕಡೆ ಬನ್ನಿ. ಲೈಟ್ ಸೂಪರ್ ಅಮ್ಮ. ನೋಡಿ, ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟು ಸ್ಪೋರ್ಟಿವಾಗಿ ತೊಗೊಂಡು ನಮ್ಮತ್ತೆ ಮಾಡೋಣ ಬಾ ಅಂತ ಪ್ರತಿ ಸಲ. ಅದೇ ನನಗೆ ಖುಷಿ ಆಗೋದು. ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ. ನೋಡಿದ್ರೆ ನಾನು ಹೇಳಿಲ್ವಾ ಆಗುತ್ತೆ ಅಂತ. ಸೊ ಈಗ ಪ್ರ್ಯಾಂಕ್ ಮಾಡೋ ಸಮಯ. ಲೆಟ್ಸ್ ಸಿ. ಅಮ್ಮ ಅದೇನೇ, ನೀನು ಹಿಂಗೆ ರೆಡಿ ಆಗಿಬಿಟ್ಟು ನಮ್ಮಮ್ಮ ಹಂಗೆ ರೆಡಿ ಮಾಡ್ತೀಯ ಅಂತ ಅವರು ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ. ಏನಾದರೂ ಬ್ಯಾಗ್ ಬೇಕಲ್ಲ, ಶೇಡ್ಸ್ ಬೇಕು. ಇದು ಬ್ಯಾಗ್ ಎತ್ಕೊತೀನಿ. ಹಾಂ, ಸೈಡ್ ಬ್ಯಾಗು, ವ್ಯಾನಿಟಿ ಬ್ಯಾಗ್ ಎತ್ಕೊಳ್ಳಿ. ಸೈಡ್ ಬ್ಯಾಗ್ ನನ್ನ ಹತ್ರ ಇಲ್ವೇ? ಅಲ್ಲ, ಯಾವುದು ವ್ಯಾನಿಟಿ ಬ್ಯಾಗ್ ಇದೆ ಅದು. ಶೇಡ್ಸು ಹುಡುಕ್ಬೇಕಲ್ಲ, ಎಲ್ಲೆಲ್ಲೋ ಇಟ್ಬಿಡೋದು. ಟೈಮ್ ಸರಿ ಏನೂ ಸಿಗಲ್ಲ. ನೋಡಿದ್ರ ಲಿಪ್ಸ್ಟಿಕ್ಕು ನಮ್ಮ ಅತ್ತೆದೇ, ಅದು ನಾನೇ ಕದ್ದಿ ಇಟ್ಕೊಂಡಿದ್ರೆ. ಅಮ್ಮ ಡಾರ್ಕ್ ಲಿಪ್ಸ್ಟಿಕ್ ಹಾಕೊಳ್ಳಿ ಅಮ್ಮ. ಡಾರ್ಕ್ ಇಲ್ಲ ಕಣೆ ಅಮ್ಮ, ಇರಿ ಅಮ್ಮ, ಇಲ್ಲಿದೆ ಹಾಕೊಡ್ತೀನಿ. ಇದು ತಗೊಳ್ಳಿ ಅಮ್ಮ.
ಯಾರೋ ಫೋನ್ ಮಾಡ್ತಾವ್ರೆ, ಅಮ್ಮಯ್ಯ ಅಮ್ಮಯ್ಯ ಅಂತ. ಈ ಅಮ್ಮನಿಗೆ ಏನು ಬಂತು ಅನ್ನೋದಿದೆ. ಏನನ್ನಲ್ಲ ಸುಮ್ಮನೆ. ಅಮ್ಮ ಇನ್ನೂ ಡಾರ್ಕಾಗಿ ಹಾಕೊಳ್ಳಿ. ಸಾಕು ಕಡೆ ಹಾಕೊಳ್ಳಿ ಅಮ್ಮ. ಈ ಒಬ್ಬನಿಗೆ ಏನು ಬಂತು ಬರಬಾರದು ಅನ್ನೋಕ್ಕಿಲ್ವೇನೆ. ಏನನ್ನಲ್ಲ. ನಮ್ಮ ರಿಲೇಟಿವ್ಸ್ ನೋಡಿದವರು. ರಿಲೇಟಿವ್ಸ್ ಬಿಡಿ ಅಮ್ಮ, ಏನಿದ್ರು ಏನೋ ಒಂದು ಹೇಳ್ತಾರೆ. ಓಕೆ, ಇದು ಸೈಡಿಗೆ ಹಿಂಗೆ ಹಾಕೊಳ್ಳಿ ಹೇರ್ಸ್. ವಾ ಪ್ರತಿ ಲೈತಿ ಇದು ಹಾಕೊಳ್ಳಿ. ನಮ್ಮ ಅತ್ತೆಗೆ ಬೇರೆ ಫೋನ್ ಬರ್ತಾನೆ ಇದೆ. ಇನ್ಯಾರು ಮಾಡ್ತಾರೆ? ಏರ್ಟೆಲ್ ಅವರು ನೋಡಿ, ದೇವ್ರ ಸಾಂಗ್ ಎಲ್ಲ ಹಾಕೊಂಡಿರೋರ್ನ ಹೆಂಗೆ ಮಾಡಿದ್ದೀನಿ. ಓಕೆ, ಒಂದು ಫೋನಲ್ಲಿ ಅಮ್ಮ ಇಲ್ಲಿದೆ. ಯಾರಪ್ಪನ? ವಾವ್. ಓಕೆ ಕಮಾನ್, ಈಗ ಪ್ರತಿ ಕೇಳ್ತೀನಿ. ಹಲೋ ಹಾಯ್ ರೀ, ನಾನು ಅಮ್ಮ ಒಂಚೂರು ಹೊರಗೆ ಹೋಗ್ಬಿಟ್ಟು ಬರ್ತೀವಿ. ಅದೇ ನಾವಿಬ್ರು ಹೊರಗಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ಹಂಗೆ ಬ್ಲಾಗ್ ಮಾಡ್ಕೊಂಬರೋಣ ಅಂತ. ಓ, ಅದಕ್ಕೇನು ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊತಿದ್ದೀರಾ? ಸರಿ ಬಾಯ್ ಹೇಳಿ ಬನ್ನಿ ನಮಗೆ. ಬಾಯ್ 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 ಬಾಯ್. ಏನಾಯ್ತು? ಯಾಕ್ರಿ ನಗ್ತೀರಾ? ನೀವಿಬ್ರು ಸೇರ್ಕೊಂಡು ನನಗೆ ಪ್ರ್ಯಾಂಕ್ ಮಾಡ್ತಿದ್ದೀರಾ? ಯಾಕೋ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ವರಿ ಅಮ್ಮ? ಡುಮ್ಮಿ ಅಮ್ಮಂಗೆ ಮೈಕ್ ಹಾಕಿದ್ದೀನಿ. ಎಲ್ಲ ಹೋಗ್ತಿದ್ದೀರಾ? ಇದು ರೆಸ್ಟೋರೆಂಟ್ ಮತ್ತೆ ಶಾಪಿಂಗ್ ಹೋಗ್ಬಿಟ್ಟು. ಸೀರಿಯಸ್ ಆಗಿರಿ, ತಮಾಷೆಗೆ ತಗೋಬೇಡಿ. ಬಾಯ್ ಬಾಯ್. ಬನ್ನಿ ಅಮ್ಮ, ಟೈಮ್ ಆಯ್ತು ಅಪ್ಪ, ಹೊರಡ್ತೀವಿ. ಫೋನ್ ಕೊಡಿ. ಮಾಡ್ತೀನಿ ಮಾಡ್ತೀನಿ. ನಮ್ಮ ಮಾವಂಗೆ, ಅಯ್ಯೋ ನಮ್ಮ ಮಾವ ಕ್ಲೈಂಟ್ ಇದ್ದಾರೆ ಅನ್ಸುತ್ತೆ, ಡಿಕ್ಲೈನ್ ಮಾಡ್ತಾ ಇದ್ದಾರೆ. ಶಕೆ ಆಗುತ್ತೆ ಅಂತ ಇಲ್ಲಿ ನಿಂತ್ಕೊಳ್ಳಿ ಅಮ್ಮ. ಓ, ಕ್ಲೈಂಟ್ ಇದ್ದಾರೆ. ನಮ್ಮಮ್ಮ ಹಿಂಗೆ ಕಾಣಿಸ್ತಾ ಇದ್ದಾರೆ ಈ ಗೇಟಪ್ಪಲ್ಲಿ. ನಾನೇ ಹೆಂಗಂಗೋಗಿದ್ದೀನಿ ಇಲ್ಲಿ. ವಾ ಅಮ್ಮ, ಯು ಲುಕಿಂಗ್ ಸೋ ಪ್ರೆಟಿ ಕಣಮ್ಮ. ನಿಜವಾಗ್ಲು ಲುಕಿಂಗ್ ಸೋ ಪ್ರೆಟಿ, ನನಗೆ ಇಷ್ಟ ಆಯಿತು. ನಾವು ಹಿಂಗೆ ಹೋದ್ರೆ ಏನು ಪ್ರಾಬ್ಲಮ್ ಇಲ್ವಾ? ಇಲ್ಲ, ನನಗೇನಿಲ್ಲ. ನಾನು ನಿಜವಾಗ್ಲು ನಾನು ಈ ಅವತಾರದಲ್ಲಿ ನಮ್ಮಮ್ಮ ನಾನು ನೋಡೇ ಇಲ್ಲ ಪಾಪ. ಅಮ್ಮ ಮ್ಯಾಕ್ಸಿಗೆಲ್ಲ ನೋಡಿದ್ದೇನೋ. ಮ್ಯಾಕ್ಸಿನ ಅಲ್ಲ, ಚೂಡಿದಾರ್ ಬೇರೆ ಕಣಮ್ಮ ಈ ಬಟ್ಟೆ. ಯಾರು ಮಾಡ್ತಾ ಇದ್ದೆ? ಅಮ್ಮು ಅಕ್ಕಂಗೆ ಮಾಡಿದೆ. ಅವ್ರು ಏನೋ ಯಾರು ಹಿಡಿತಾರೆ. ಬಿಚ್ಚಿಲ್ಲ? ಏನಕ್ಕೆ ಬಿಚ್ಚಿಲ್ಲನಾ? ಏನು ನಾವು ಹೊರಗೆ ಹೋಗ್ತಿದ್ದೀವಿ ರೀ. ನನಗೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತಿತ್ತು, ನೋಡಿದೆ, ಹೋಗ್ತಾ ಇದೀವಿ ಇವಾಗ ಅಷ್ಟೇ, ಬೇರೆ ಏನಿಲ್ಲ. ಮತ್ತೇನು ಬಿಸಿಲ ಅಂತಾರೆ ನಮ್ಮಮ್ಮ, ಹಿಂಗೆಲ್ಲ ಒಪ್ಪಲ್ವಲ್ಲ? ಏನು ಒಪ್ಪಲ್ಲ, ಕಾಲ ಬದಲಾಗಿದೆ, ಎಲ್ಲಾನು ಬದಲಾಗುತ್ತೆ. ಏನಮ್ಮ ಹಿಂಗೆ ಹೊಡ್ತೀರಾ? ಹೊಟ್ಟೆ ಸೊಸೆ ಹೇಳಿದ್ಮೇಲೆ ಹೊಟ್ಟೆ ಕಡು ಚೆನ್ನಾಗಿದ್ದೇನೋ. ನಮ್ಮಮ್ಮ ನೀನು ಹೇಳಿ ನಾವು ನನಗೆ ಒಪ್ಸಕ್ಕಿದ್ ಮಾಡ್ತಾ. ಸೀರಿಯಸ್ ಆಗಿಲ್ಲಪ್ಪ, ವಿ ಆರ್ ಗೋಯಿಂಗ್ ಔಟ್. ಮುಗ್ಸಲ್ಲೇ ಗೊತ್ತಾಗ್ತಿಲ್ಲ, ಹೊರಟೆ ಬಿಚ್ಚಲ ಅಂತ ಏನೋ ಅಂತವ್ರೆ. ಏನು ನೀವು ಚೆನ್ನಾಗಿಲ್ಲ ಅನ್ಬಿಡ್ತೀರೇನೋ ಅಂತ. ಅಲ್ಲಿ ನೋಡಿ, ಬ್ಯಾಗ್ ಎಲ್ಲ ಎತ್ಕೊಂಡು ರೆಡಿ ಆಗಿದ್ದೀವಿ ಪಾಪ. ನಿಜವಾಗ್ಲೂ ಅಮ್ಮ ಈ ಥರ ಈ ಡ್ರೆಸ್ಸಲ್ಲಿ ಹೋಗುತ್ತೆ ಅಂತ ನಂಗೆ. ವೈ ನಾಟ್? ಅದ್ರಲ್ಲೇನಿದೆ, ಹುಚ್ಚರ ಥರ ಆಡಬಾರ್ದು. ನಡಿ. ಅಯ್ಯೋ ಬಾ.
ಏಯ್ ಈ ಶಕೆ ಬೇರೆ ಪಾಪ ನಾವು ಹುಷಾರು ನಾವು ಒಂಚೂರು ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಅಮ್ಮ ಹರೀಶು ಚೆನ್ನಾಗಿದೆ ಅಂತ ಅಂದ್ರಲ್ಲ, ಇನ್ನೇನು ಚೆನ್ನಾಗಿ. ನಂಗೆ ಇಷ್ಟ ಆಯ್ತು ಬಿಟ್ಟು ಫಸ್ಟ್ ಟೈಮ್ ನೋಡ್ತಾ ಸರಿ. ಬೇರೆ ಬಂದ್ರು ಏನಾಯ್ತು ಪಾಪ ಏನು ಲಿಫ್ಟಲ್ಲಿ ಅವ್ರು ಯಾರೋ ನನಗೆ ಏನಾಗ್ತಿದೆ ನನ್ನ ದೇವ್ರನ್ನೇ ಗೊತ್ತಾಗ್ತಿಲ್ಲ ಏನಾಗ್ತಿಲ್ಲ ಬಾಯ್ಲಿ ಅಮ್ಮ ಏನಾಯ್ತು ಏನು ಯಾಕೆ ಓಡಿ ಲಿಫ್ಟಲ್ಲಿ ಬಂದಿದ್ದಕ್ಕೆ ಎದಕ್ಕೆ ಓಡಾಡ್ತೀವಿ ಆಚೆ ಹೆಂಗ್ ಹೋಗ್ತೀರಾ? ಏನ್ ಗೊತ್ತಾ, ಆಕ್ಚುಲಿ ಪ್ರ್ಯಾಂಕ್ ಮಾಡ್ಬೇಕು. ನೀವ್ ಹೆಂಗೆ ಪ್ರ್ಯಾಂಕ್ ಅನ್ನೋದ್ಕಿಂತ ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ಒಂದು ಟಾಸ್ಕ್ ತರ ಇದು. ನಾನೇ ಅಮ್ಮಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ರೆಡಿ ಮಾಡಿಸಿ ಹಿಂಗೆ. ಏನಮ್ಮ ಹಂಗ ಓಡ್ತಾ ಇದಾರೆ? ಬುಕ್ ಮಾಡಿದ್ರೆ ಏನಾದ್ರು? ನಾನಿಲ್ಲ ರಾಧಿಕಾ. ಅಮ್ಮ ಅಮ್ಮ ಹೌದು. ಅಮ್ಮನೇ ಮಾಡಿರೋದು. Thank you, sir. ಸೆಪ್ಟೆಲ್ಲ ಬುಕ್ ಮಾಡ್ಕೊಂತ ಇದೆ ಅಮ್ಮ. ಅಲ್ಲ ಹಿಂಗೆ ಓಡ್ತಿರಲ್ಲ, ಈ ಹುಡಿ ಆಗ್ತಿರಲ್ಲ, ಜನಕ್ಕೆ ಆಗ್ತೀನಲ್ಲ ಅವಾಗ. ಹಂಗಂತ ಅಂದ್ರು. ಆಚೆ ಎಲ್ಲ ಬರೋಣ, ಬೇಕಾದ್ರೆ ರೆಡಿ ಆಗ್ತೀನಿ ಅಂತ ಸ್ಪೋರ್ಟಿವ್ ಆಗಿ ತಗೊಂಡು ರೆಡಿಯಾಗಿ ನಿಮ್ಮ ಏನ್ ರಿಯಾಕ್ಷನ್ ನೋಡ್ಬೇಕಿತ್ತು, ನೋಡಿದ್ವಿ ಅಷ್ಟೇ. ಸೊ ನಿಮ್ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಹೋಗುವಾಗ ಅದು ಇನ್ನೂ ಚೆನ್ನಾಗಿರ್ಲಿಲ್ಲ. ಯಾವುದು ಇಲ್ಲ ಅದನ್ನ ಇನ್ನ ಎಲಾಬ್ರೇಟ್ ಮಾಡೋಣ ಅಂದ್ರೆ ಅಮ್ಮ ಓಡ್ ಬಂದ್ಬಿಟ್ರು. ನನ್ನ ಏಜ್ಗೆ ಇದೆಲ್ಲ ಚೆನ್ನಾಗಿರಲ್ಲ. ಏಜ್ಗೆ ಡಾರ್ಲಿಂಗ್ಸ್ ನಿಜ ಹೇಳಿ, ನಮ್ಮ ಅಮ್ಮ ಈ ಥರ ಡ್ರೆಸ್ ಹಾಕ್ಬೋದಾ ಬೇಡವಾ ಅಂತ ಅಂದ್ಬಿಟ್ಟು. ಅಮ್ಮ ಇಲ್ಲಿ ನಮ್ಮ ಡಾರ್ಲಿಂಗ್ಸ್ ಹೇಳ್ತಾರೆ, ನನ್ನ ಆಡಿಯನ್ಸ್ ಹೇಳ್ತಾರೆ, ನಮ್ಮ ಫ್ಯಾಮಿಲಿ ಹೇಳ್ತಾರೆ, ನಮ್ಮಮ್ಮ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ ಇಲ್ವಾ, ಈ ಥರ ಡ್ರೆಸ್ ಯಾಕಂದರೆ ಎಲ್ಲ ಕಡೆ ಹಾಕ್ತಾರೆ, ಬೆಂಗಳೂರಲ್ಲಂತೂ ಅಫ್ಕೋರ್ಸ್ ಹಾಕ್ತಾರೆ ನಮ್ಮ ಮನೇಜವರೆಲ್ಲರೂ. ಬಟ್ ನಾವು ಯಾವುದೂ ನೋಡಿಲ್ಲ ಹಿಂಗೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೌಲ್ಯ ಹಾಕ್ಸಿದ್ದಾಳೆ ಈ ಥರ. ಬಟ್ ಎನಿವೆ ಹಾಕ್ಬೋದು, ಹಾಕೊಂಡು ಆಚೆ ಹೋಗ್ಬೋದು ಅಂತ ನನಗೆ ನನ್ನ ಮನಸ್ಥಿತಿಲಿ ಅಂತಂದರೆ ವೈನಾಟ್ ಅಂತ ಅನ್ನಿಸ್ತು. ಬಟ್ ಅಲ್ಲೂ ಒಂದು ಕಡೆ ಅಮ್ಮಂದಿರನ್ನೆಲ್ಲ ಹಂಗೆ ನೋಡೋಕ್ಕೆ ಒಂಥರ ಇರುತ್ತಲ್ಲ, ಅದೊಂದು ಚೂರೆಲ್ಲ ಒಂದ್ಸಲ ಅಳ್ಕಿದೆ. ಬಟ್ ಅದು ಬಿಟ್ಟು ಅಫ್ಕೋರ್ಸ್ ಅಮ್ಮ ನಿಜವಾಗ್ಲೂ ಆಸೆ ಪಟ್ಟು ಹೋಗ್ತೀನಿ ಅಂತಂದರೆ ಖಂಡಿತ ನಾನು ಹೇಳ್ತೀನಿ, ಅಮ್ಮ ಅಫ್ಕೋರ್ಸ್ ನೀವು ಹೋಗಿ. ಅಲ್ಲಿ ನೋಡ್ದೆ ಆಚೆ ಗೌರಿಯಾಗಿ ನೋಡ್ತಾನೆ ಕಣಮ್ಮ. ಅವನು ಏನದು ಗೌರಿ? ಹೋಗು ನೋಡೋಣ. ಏನ್ ಮಾಡ್ತಾನೆ? ಅಯ್ಯೋ ಬೇಡ ಅಂತ. ಅಯ್ಯೋ ಯಾರು ನೀನು? ಅಮ್ಮಮ್ಮ ಯಾರದು ಅಜ್ಜಿ? ಹೋಗು ಮೇಲಿಂದ ಕೆಳಗ್ ನೋಡ್ತಾ ಇರೋದು. ಗೊತ್ತಾಗೋಯ್ತು ಪಾಪ. ಈ ಐಡಿಯಾ ಹೆಂಗ್ ಬಂತು? ಜಸ್ಟ್ ಥಾಟ್. ಯಾಕೆ ಯಾವಾಗ್ಲೂ ಹಂಗೆ ಇರ್ಬೇಕು? ಇಲ್ಲ ನಿಜವಾಗ್ಲೂ ನನಗೆ ಇಷ್ಟ ಆಯ್ತು ಕಣಮ್ಮ. ನನಗೆ ನಿಜವಾಗ್ಲೂ ಅಮ್ಮ ವೆರಿ ಗುಡ್. ಅದು ನಂದು 2 ಬಟ್ಟೆ ಆಗಿದೆ ಹೋಗೈತಿ. ಡುಮ್ಮಿ ಅಲ್ವವ ಅಂತ ನಾನು. ಅಮ್ಮ ನಿಮ್ ಫೋನಲ್ಲಿ ಅಮ್ಮ ಅಪ್ಪಂಗೆ ಫೋನ್ ಮಾಡಿ. ನನಗೆ ಇಷ್ಟ ಆಯ್ತು ಡಾರ್ಲಿಂಗ್ಸ್. ಬಟ್ ಅದು ಆಚೆ ಅಮ್ಮ ಹೋಗ್ತೀರಮ್ಮ ನೀವು ಆಚೆ ಹಿಂಗೆ? ಹಾಂ ಇಲ್ಲ ಇನ್ನು ಫೋಟೋ ಶೂಟೇ ಮಾಡೋಣ, ಒಂದ್ಸಲ ತೋರಿಸ್ಬಿಡೋಣ ಅಂತ. ಬಟ್ ಈ ಥರ ಎಲ್ಲ ರೆಡಿ ಆಗಬೇಕು ಅಂತ ಆಸೆ ಇತ್ತಮ್ಮ. ನಾನು ಸಣ್ಣ ವಯಸ್ಸಲ್ಲೆಲ್ಲ ಮಾಡಿದ್ದೀನಿ ಕಂದಮ್ಮ. ಹಾಂ ಅಂದರೆ ಇವಾಗೆಲ್ಲ ಈ ವಯಸ್ಸಲ್ಲ, ನನಗೆ ಇಷ್ಟ ಆಗಲ್ಲ. ನಮಗೆಲ್ಲ ಸೀರೆ ಚೂಡಿದಾರ ಓಕೆ, ಸೀರೆ ಬಿಡಿ ನಾನು ಇಟ್ಕೊಂಡಿದ್ದೀನಿ. ಪಾಪ ಫೋಟೋಸ್ ಎಲ್ಲ ತೆಗೆದ್ಬಿಡಿ. ಚಿನ್ನು ನಮ್ಮಮ್ಮ ಚೆನ್ನಾಗಿ ಕಾಣ್ತಾ ಇದೆ, ನನಗೆ ಇಷ್ಟ ಆಯ್ತು. ನೋಡ್ದೆ ಆಚೆ ಹೋಗೋವಾಗ ಆಡಿದ್ದು ಅವತಾರನ. ಇಲ್ಲ ಅದು ಅಮ್ಮ ಹೋಗ್ತ್ಯಾ ಅಮ್ಮ ಹೋಗ್ತ್ಯಾ ಅಮ್ಮ ಹಿಂಗ ಹೋಗ್ತ್ಯಾ ಅಮ್ಮ ಅಂತೆ. ಇಲ್ಲ ಅದೊಂದು ಚೂರು ಇಲ್ಲ. ಅದು ಹೇಳ್ದೆ ನಾನು ಡಾರ್ಲಿಂಗ್ಸ್ ಕೇಳಿದೆ, ಮಗನೇ ಇದು ಅಜ್ಜಿ ಹಿಂಗಿದ್ರೆ ಇಷ್ಟನವ ಮತ್ತೆ ವಾ ಅದ್ರಲ್ಲೇ ತೆಗಿಬೇಕು, ಅದ್ರಲ್ಲೇ ಚೆನ್ನಾಗಿ. ಓಕೆ ಸರಿ, ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡು ಬರ್ತೀನಿ. ಅಮ್ಮ ಇದೇ ಕಂಫರ್ಟಬಲ್ ಆಗಿದೆ, ಇದ್ರಲ್ಲೇ ಇರಿ. ಸಖಿ ಆಗ್ತಿದೆ ಅಂತ. ಓಕೆ ಸರಿ, ಓಕೆ ಫೋಟೋ ಶೂಟ್ ಮಾಡ್ಕೊಂಡು ಬರ್ತೀನಿ. ನಾಚಿಕೆ ಆಗುತ್ತೆ ನನಗಿದೆಲ್ಲ. ನಮ್ಮ ಸ್ಥಾನಮಾನಕ್ಕಿದೆಲ್ಲ ಚೆನ್ನಾಗಿರಲ್ಲ. ತಾಯಿ ಅನ್ಸ್ಕೊಂಡು ಅದರಲ್ಲಿ ನಿಮ್ಮಪ್ಪ
ಯಾವ ಸ್ಥಾನದಲ್ಲಿದ್ದಾರೆ. ನನಗಿದೆಲ್ಲ ಚೆನ್ನಾಗಿರಲ್ಲ ಮನೆ. ಓಕೆ ಸಾಕು. ಅವಾಗ ಮೈಕ್ನ ಬಂದು ಹಿಂಗೆ ಎತ್ಕೊಂಡ್ಬಿಟ್ಟು ಆಕ್ಚುಲಿ ಯಾರು ಎತ್ತಾ ಇಲ್ಲ, ನನಗೆ ಒಬ್ರು ಯಾರ್ದಾರ ಒಬ್ರು ರಿಯಾಕ್ಷನ್ ಬೇಕು. ಮೋರ್ ದನ್ ದಟ್. ಅಚ್ಚು ವಿಡಿಯೋ ಕಾಲ್ ಮಾಡು ನೋಡೋಣ. ಬಟ್ ಅವ್ನ ರಿಯಾಕ್ಷನ್ ಹೆಂಗಿರ್ತಂದ್ರೆ ಅಮ್ಮ ಅಕ್ಕ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ, ಅಪ್ಪನೂ ಬಿಸಿ ಇದಾರೆ, ಕ್ಲೈಂಟ್ ಇದಾರೆ ಅಂತ. ಆಪರೇಷನ್ ಮಾಡೋನೆ. ಪದ್ಮಂಗೆ ಇಷ್ಟ ಆಗೋಯ್ತು. ಪದ್ಮನು ಹೇಳಿದಾಳೆ ಚೆನ್ನಾಗೈತೆ ಅಂತನಾ. ಕಾವ್ಯ ಸೂಪರ್ ಆಗೈತಾ? ಹಿಂಗೆ ಆಚೆ ಹೋಗ್ಬೋದಾ ಅಮ್ಮ? ನಿಮ್ಮ ಮಗಳಿಗೆ ಹೇಳಾಯ್ತು. ಸರಿ, ಅಲ್ಲಿ ಬೇರೆ ಫೋನ್ ಮಾಡಿ. ಫೋಟೋ ನೋಡ್ಬಿಟ್ಟು ಏನು ಅನಿಸ್ತು? ಇಷ್ಟ ಆಯ್ತು. ಚೆನ್ನಾಗಿದೆ. ಇದು ನಮ್ಮ ಮತ್ತೆ ನಾನು ಒಬ್ಬರನ್ನ ಬಟ್ಟೆ ಹಾಕಿರೋದು ತೋರಿಸ್ತೀನಿ. ಅದೇ ಬಟ್ಟೆಲಿ ಆಚೆ ಹೋಗ್ಬೋದಾ ಅಂತ ಹೇಳಿ. ಯಾಕೆ ಹೋಗಕ್ಕಾಗಲ್ಲ? ಸೂಪರ್ ಆಗೈತೆ, ಹೋಗ್ಬೋದು. ಸೂಪರ್ ಆಗಿದೆಯಾ? ಬೊಮ್ಮ ಈ ಕಡೆ ಬೊಮ್ಮ. ಇಲ್ಲ, ಅದಕ್ಕೆ ಈ ತರದ್ದು ಬಟ್ಟೆ ಅಲ್ಲ. ನಾನು ಒಂದ್ಸತಿ ಆರ್ ನಗರ ಕರ್ಕೊಂಡು ಹೋಗ್ತೀನಿ ಅಂತ ಅಂದಲ್ಲ, ಅಲ್ಲಿದೆ. ನಾನು ತಗೊಳ್ರಿ ಅಂತ ಹೇಳೋಣ ಅಂತ ಅನ್ಕೊಂಡೆ. ಆಚೆ ಹೋಗ್ಬೋದಾ ಈ ದಿವಸದಲ್ಲಿ ಅವರು? ಹಿಂಗೇನೆ ಡ್ರೆಸ್ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ನಾನ್ ನಿನ್ನ ಅಂತ ಅನ್ಕೊಂಡಿದ್ದೆ ಅಂತ ನಮ್ಮಮ್ಮ ಹೇಳ್ತಿರೋದು. ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲಿ ಶಾಪ್ಗೆ RR ನಗರಲ್ಲಿ, ಅಲ್ಲೊಂದು ಜೀನ್ಸ್ ಪ್ಯಾಂಟ್ ತಗೊಂಡ್ರು ನಮ್ಮಮ್ಮ. ಹೌದಾ? ಇಲ್ಲಿ ನೋಡಿ, ನನ್ನ ಮಗ ಆಪರೇಷನ್ ಡೈಮಂಡ್ ರಾಕೆಟ್ ಮಾಡ್ತಾವನೆಲ್ಲ ಎತ್ಕೊಂಡ. ಯಾಕೋ ಆಪರೇಷನ್ ನನ್ನ ಕಂಪ್ಯೂಟರ್ ಟೇಬಲ್ ಅಲ್ಲ ಏನು ಮಾಡ್ತಾವ ಗೊತ್ತಾ ಏನು? ನಮಸ್ಕಾರ ಮಾಡ್ಕೋ. ಅವ್ನು ಹೇಳ್ದಂಗ್ ಮಾಡಲ್ಲ, ಅವ್ನು ಸೇಮ್. ಅಜ್ಜಿ ಆಯ್ತಾ? ಅಜ್ಜಿ ಕೊಡು, ಅಜ್ಜಿ ಕೊಡು. ಹಾಯ್ ಮೇಡಮ್. ಅವರು ಇದು ನಮ್ಮ ಅಜ್ಜಿ, ಅವ್ರಮ್ಮ. ಇಲ್ಲ, ಈ ಡ್ರೆಸ್ ಹಾಕೊಂಡು ಆಚೆ ಹೋಗ್ಬೋದಾ ಅಜ್ಜಿ ಕೇಳು. ಅಜ್ಜಿ ಈ ಡ್ರೆಸ್ ಹಾಕೊಂಡು ಹೋಗ್ಬೋದಾ? ನೋಡಮ್ಮ, ನಿಮ್ಮ ಅಮ್ಮನೇ ಪಡೆಯುತ್ತೆ. ಸರಿ, ಅಪ್ಪನ್ ತೋರಿಸಿ. ಅಪ್ಪನ್ಗೆ ವಿಡಿಯೋ ಕಾಲ್ ಮಾಡಕ್ ಹೇಳವ? ಇಲ್ಲಾಂದ್ರೆ ಕ್ಯಾಮ್ರಾ ಓಡಿಸ್ಕೊಂಡ್ಬಿಡು. ಕ್ಯಾಮ್ರಾ ಇದಾಗಿದೆ ನಂದು. ಇಲ್ಲ, ನನ್ ಇದಿಲ್ಲ, ಅಪ್ಪಗೆ ಹೇಳ್ತೀನಿ. ಒಂದು ಕ್ವಶನ್ ಕೇಳಬೇಕು. ನಿಮ್ಮ ಹೆಂಡತಿನ ನಾನು ಈ ಡ್ರೆಸ್ಸಲ್ಲಿ ಆಚೆ ಕರ್ಕೊಂಡು ಹೋಗ್ಬೋದಾ ಶಾಪಿಂಗ್ಗೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ. ಓ, ಧೈರ್ಯವಾಗಿ ಕರ್ಕೊಂಡು ಹೋಗು. ಹೌದಪ್ಪ? ಓ ವಾ, ಏನಮ್ಮ ನಿಮ್ಮ ಕರ್ಕೊಂಡು ಹೋಗು. ಎಲ್ಲಪ್ಪ? ಚಟ್ಟಿ ಹಾಕಿಸಿ ಕರ್ಕೊಂಡು ಹೋಗು. ಅಲ್ಲಿಂದ ನಾನು ಫೋಟೋ ಕಳಿಸ್ಬೇಕು. ಥ್ಯಾಂಕ್ ಯು. ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ಈ ತರ ಡ್ರೆಸ್ ಹಾಕೊಂಡು ಕೇಳಲ್ಲ. ಏನಾದ್ರೂ ಮಾಡಿದಕ್ಕೆ ತುಂಬಾ 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 ಧನ್ಯವಾದಗಳು. ಅಯ್ಯೋ, ಥ್ಯಾಂಕ್ ಯು ಯಜಮಾನ್ರನ್ನ ಅನ್ಬಿಟ್ರಿ. ಏನಪ್ಪ ಯಾವಾಗ್ಲೂ ಅಪ್ಪ ನೋಡಪ್ಪ, ನಿಮ್ ಮಕ್ಳು ಮಾಡ್ಸಿರೋದು ಚೆನ್ನಾಗಿದೆ. ಚೆನ್ನಾಗ್ ಕಾಣ್ತಿದ್ಯಪ್ಪ. ನಿಮ್ಮ ಆಸೆ ನೆರವೇರ್ತಾ? ಜೀನ್ಸ್ ಪ್ಯಾಂಟ್ ತಗೊಳ್ತೀನಿ ಹಾಕು ಅಂತಿದ್ರಲ್ಲ, ಹಾಕ್ಸ್ಬಿಟ್ಲ ಇವತ್ತು. ಓಕೆ, ಒಂದು ಪ್ಲೇನ್ ಕಿಸ್ ಕೊಟ್ಬಿಡು ಸ್ಟೈಲ್ ಆಗಿ. ಥ್ಯಾಂಕ್ ಯು ಮೌಲ್ಯ ಅಂತೆ. ಥ್ಯಾಂಕ್ಸ್ ನನಗೆ. ಪಾಪ ಅವ್ರಿಗೂ ಪಾಪ ಅವರು ಒಪ್ಕೊಂಡಿದ್ದಾರೆ ಕಳಿಸು ಅಂತ. ಪ್ರತೀಕ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರಪ್ಪ ಪಾಪ. ಇನ್ನೊಂದ್ಸಲ ಹೇಳಿಯಪ್ಪ. ಅವ್ನು ನನ್ನ ಹೆಂಡ್ತಿಗನು ಅವನೇ ಒಪ್ಕೊಳ್ಳೋದು. ಕರೆಕ್ಟ್. ಫುಲ್ಲು ನಾನು ಆಚೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದಾರಪ್ಪ. ಹೇ ಅಮ್ಮ, ಹಿಂಗ್ ಹೋಗ್ತೀಯ ಅಮ್ಮ ಅಮ್ಮ ಅಂತ ಲಿಫ್ಟ್ ತನಕ ಕರ್ಕೊಂಡು ಹೋಗಿದ್ದೆ ನಾನು. ನೋಡಿ, ಅಪ್ರೂವಲ್ ಸಿಕ್ಕಿದೆ.
ಸರಿ ಸರಿ ಹುಷಾರಂತೆ. ಸರಿ ಸರಿ ಅಪ್ಪ ಸರಿ. ಅಮೇಝಿಂಗ್ 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 ಸೂಪರ್ ಮಾ. ಅಪ್ಪ ಇವತ್ತಲ್ಲ ಎಷ್ಟು ಸಲ ಹೇಳಿದಾರೆ ನನ್ಗೆ ಅಂದ್ರೆ, ನಿಮ್ಮಮ್ಮಂಗೆ ಎಷ್ಟು ಸಲ ಹೇಳ್ತೀನಿ ಜೀನ್ಸ್ ಪ್ಯಾಂಟ್ ಹಾಕು ಅದಂಗ್ ಹಿಂಗೆ ಮಾಡ್ರನ್ ಆಗಿರೋ ಅಂತ, ನಿಮ್ಮಮ್ಮ ನಾಚ್ಕೊಂತಾಳೆ ತುಂಬಾ ಅಂತ ನನಗೆ ಯಾವಾಗೂ ಹೇಳೋರು. ಸಿ ಹೌದಾ? ಅಂತ ಫೋಟೋಸ್ ಕಳಿಸ್ಬೇಕಂತೆ. ಫೋಟೋಸ್ ಓಕೆ ಕಳ್ಸು ಫೋಟೋಸ್ ಕಳ್ಸು. ಚೆನ್ನೈಗೆ ಬರ್ಬೇಕಾ ಹುಡ್ಕೊಂಡು? ನಾನ್ ಮಾಡ್ದಾಗೆಲ್ಲ ನಿದ್ರೆ ಮಾಡ್ತಿರ್ತೀರೇನ್ರಿ ನೀವು? ನಿಮ್ಗೇನೋ ಒಂದ್ ತೋರಿಸ್ಬೇಕ್ರಿ. ಅಕ್ಕ ಇದು ಪರ್ಮಿಷನ್ ಬೇಕಕ್ಕ. ಇದು ನನ್ ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋ ತೆಗಿತಿದ್ಯಾ ಪ್ಲೀಸ್? ಓಕೆ 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 ಆಯ್ತು ಪರವಾಗಿಲ್ಲ. ಈಗ ಪರ್ಮಿಷನ್ ಕೊಡಕ್ಕ ವಿಡಿಯೋ ತೆಗಿತೀನಿ. ಯಾಕಲೋ? ಸರಿ ಓಕೆ ರೆಡಿ. ನಾನು 20 ವರ್ಷ ಆದ್ಮೇಲೆ ಹಿಂಗೆ ಇರ್ತೀನಿ ಕರೆಕ್ಟ್ ಆಗಿ. ಓಲ್ಡರ್ ವರ್ಷ ಹೆಂಗಿದೆ ಹೇಳಕ್ಕ? ಸೂಪರ್ ಆಗೈತೆ ಕಣೆ ರಾಧಿಕಾ. ಅಪ್ಪನಿಗೆ ವಿಡಿಯೋ ಕಾಲ್ ಮಾಡ್ರು, ಅಪ್ಪ ಅಷ್ಟ್ ಖುಷಿ ಪಟ್ಬಿಟ್ಟು ಕುಣಿದಾಡ್ಬಿಡ್ತಾರೆ. ಆಯ್ತು, ನೀವು ತೆಗ್ದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಆಮೇಲೆ ಅಪ್ಪಂಗ್ ಫೋನ್ ಮಾಡ್ಬಿಟ್ಟು ಅಪ್ಪಂಗ್ ತೋರ್ಸಿದ್ವಿ. ಅಪ್ಪನೂ ಬಿಸಿ, ಎಲ್ಲಾರು ಬಿಸಿ. ತೋರಿಸ್ತೀನಿ, ವೇಟ್ ಮಾಡು. ಅಬಿಗೆ ಅಣ್ಣಂಗೂ ಮಾಡಿದ್ವಿ, ಅಣ್ಣನೂ ತೆಗ್ದಿಲ್ಲ. ಹಾಯ್ ಮಾಮಿ, ಹೇಗಿದೆ ಬಾಬಾ? ಚೆನ್ನಾಗಿದೆ. ಅಣ್ಣ ನಿಮ್ದೇ ಶರ್ಟು. ಗೊತ್ತಾಯ್ತು. ಅದಕ್ಕೆ ನಾ ಸ್ನಾನ ಮಾಡಿ ಐ ವಾಸ್ ಹ್ಯಾವಿಂಗ್ ಶವರ್, ಐ ಕುಡಂಟ್ ಪಿಕ್ ಅಪ್ ಯು ಕಾಲ್. ಅದು ಸೂಪರ್ ಆಗಿದೆ. ಅದೇ ನಾನು 20 years ಆದ್ಮೇಲೆ ಹಂಗಿರ್ತೀನಿ ಅಂತಿದ್ದೀನಿ ನಾನು. ಸೂಪರ್ ಬಾಬಾ. ನಾನು ಈ ಡ್ರೆಸ್ ವಾಪಸ್ ಆಚೆ ಕರ್ಕೊಂಡು ಆಚೆ ಕಡೆ ಶಾಪಿಂಗ್ ಕರ್ಕೊಂಡು ಹೋಗ್ಬೋದಾ ಈ ಡ್ರೆಸ್ ಅಲ್ಲಿ? ನಾನು ಅಮ್ಮನ್ ಕಂಫರ್ಟಬಲ್ ಆಗಿದ್ಯಾ ಅಂತ ಕೇಳು, ನಮ್ಮನ್ನೆಲ್ಲ ಕೇಳ್ಬೇಡ. ಅಮ್ಮನ ಏನ್ ಗೊತ್ತಾ, ಯಾರ್ ಯಾವ ಬಟ್ಟೆ ಬೇಕಾದ್ರೆ ಹಾಕೋಬಹುದು. ಅವ್ರಿಗೆ ಕಂಫರ್ಟಬಲ್ ಆಗಿದೆ. ಎಲ್ಲಾರ ಮುಂದೆ ಬಂದಾಗ ಬಟ್ಟೆ ಎಳ್ಕೋತೈತಲ್ಲ, ಹಂಗ್ ಎಳ್ಕೋಬಾರ್ದು. ಯಾರ್ ಏನ್ ಬೇಕಾದ್ರೆ ಬಟ್ಟೆ ಅಮ್ಮ ನಿನಗ್ ಕಂಫರ್ಟಬಲ್, ನಿನಗ್ ಓಕೆನಾ, ನೀನ್ ಹೋಗು. ಓಕೆ ಅಲ್ಲ ಮಗನೇ, ನನಗೆ ಚೂಡಿದಾರ ಮಾತ್ರ ಓಕೆ. ನೀನ್ ಹಂಗ್ ಎಳ್ಕತ್ತ ನಿಂತ್ಕೋಬೇಡ ಅಷ್ಟೇ. ಎಲ್ಲ ಅಮ್ಮ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಅಮ್ಮ. ಓಕೆ 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 ಅಕ್ಕ. ಓಕೆ ಅಕ್ಕನ ರಿಯಾಕ್ಷನ್ ಸಿಕ್ತಾವ. ಏನ್ ಅಮ್ಮ ಹಂಗ್ ನಾಚ್ಕತೈತೆ? ಅವ್ರ ಮಮ್ಮಿಗ್ ತೋರ್ಸ್ತಾ? ಎಲ್ಲರೂ ಆಕ್ಸೆಪ್ಟ್, ಎಲ್ಲರೂ ಪ್ಲೀಸ್ ಗೋ ಹೆಡ್ ಅಂತ. ಅದೇ ಕಂಫರ್ಟಬಲ್ ಇದೆ. ನಕ್ಕದ್ರಲ್ಲಿ ಚೆನ್ನಾಗಿದೆ. ಚಿಕ್ಕ ತೆಗಿತಾ ಇಲ್ಲ ಫೋನು. ಫೋನೇ ಸಿಕ್ಕಿಲ್ಲ ಬೆಳಿಗ್ಗೆ, ನಾನು ಕಾಲ್ ಟ್ರೈ ಮಾಡಿದೆ. ಸರಿ ಅಮ್ಮ, ಓಕೆ ಎಂಜಾಯ್. ಓಕೆ ಮಗನೇ. ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ರಿಯಾಕ್ಷನ್ಸ್ ಎಲ್ಲ? ಈ ಥರ ಡ್ರೆಸ್ಗಳು ಹಾಕೊಬೋದಾ, ಸೂಟ್ ಆಗುತ್ತೆ ದೊಡ್ಡವ್ರಿಗೆ, ಅಥವಾ ಅವ್ರಿಷ್ಟ ಅವ್ರ ಖುಷಿನ ಏನು ಅಂತ ಕಮೆಂಟ್ ಮಾಡಿ. ನಿಮ್ಮಪ್ಪ ಅಮ್ಮ ಎಲ್ಲ ಹೇಗೆ ಅಥವಾ ನೀವು ಹೇಗೆ ನನ್ನ ಹೇಳಿ. ಜೊತೆಗೆ ನಮ್ಮ ಅಮ್ಮ ಹೆಂಗೆ ಕಾಣಿಸ್ತದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆದರೆ ನೆಕ್ಸ್ಟ್ ವಿಡಿಯೋ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಿದ್ರೆ ಬಾಯ್.